ಲಾಸ್ಟ್ ವಿಡಿಯೋದಲ್ಲಿ ರಿಪು ಫಾಲ್ಸ್ ಗೆ ಹೇಗ್ ಬಂದು ಅಂತ ನೋಡಿದ್ರಿ. ಆದ್ರೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡಿದೀವಿ ಅಂತ ತೋರಿಸ್ತೀವಿ ನೋಡಿ. ಮೇಲ್ಗಡೆ ಎತ್ಕೊಂಡ್ ಬರ್ಬೇಕಾದ್ರೆ ಜನ ಕಡಿಮೆ ಇದ್ರು ಅಂತ ಅನ್ಕೊಂಡಿದ್ದೆ, ಆದ್ರೆ ಬಂದ್ಮೇಲೆ ಗೊತ್ತಾಯ್ತು ಜನ ರಶ್ ಇದ್ರು. ನಾವು ಇಷ್ಟೊತ್ತಿಗೆ ಬಂದಾಗ ಇಷ್ಟೊಂದು ರಶ್ ಇದೆ, ಇನ್ನೂ ಬರ್ತಾ ಇನ್ನೂ ರಶ್ ಆಗ್ತಾನೆ ಇದ್ರು. ಅದಕ್ಕೆ ಬೇಗನೆ ಹೋಗಿ ಸ್ವಲ್ಪ ನೀರಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟು. ನಾನು ಇಳಿಯಕ್ಕೂ ಮುಂಚೆ ಫಸ್ಟ್ ಗೆ ನಮ್ಮ ಅಕ್ಕ ನೀರಿಗೆ ಇಳಿದ್ಬಿಟ್ಟು ಬಾರೋ ಅಂತ ಕರಿತಾ ಇದ್ರು. ನಾನು ನೀರು ಬರಲ್ಲ, ಸ್ವಲ್ಪ ಶೀತ ಆಗ್ಬಿಟ್ಟಿದೆ, ನೀವೇ ಆಟಾಡಿ ಅಂತ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಬಿಟ್ಟು ಆಟಾಡಕ್ಕೆ ನಾನು ಹೊರಗಡೆ ನಿಂತ್ಕೊಂಡು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅದನ್ನ ವಿಡಿಯೋ ಮಾಡ್ತಾ ನಿಂತಿದ್ದೆ. ನೀರಲ್ಲಿ ಚೆನ್ನಾಗಿ ಆಟ ಆಡೋದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಬಂಡೆ ಮೇಲೆ ಸಿಕ್ಕಾಬಟ್ಟೆ ಬಿಸಿಲು ಬರ್ತಾ ಇತ್ತು ಅಂದ್ಬಿಟ್ಟು ಬಿಸಿಲು ನಿಂತ್ಕೊಂಡು ಬಟ್ಟೆ ಎಲ್ಲ ಒಣಗಿಸ್ಕೊತಾ ಇದ್ರು. ನಾನಂತೂ ಫುಲ್ಲು ನೀರಲ್ಲಿ ನೆಂದಿರೋದ್ರಿಂದ ಆರಾಮಾಗಿ ಕೂತಿದ್ದೆ. ಅವ್ರು ಮಾತ್ರ ಬಿಸಿಲು ನಿಂತ್ಕೊಂಡು ಬಟ್ಟೆ ಎಲ್ಲ ಒಣಗಿಸ್ಕೊತಾ ಇದ್ರು. ಅಷ್ಟು ದೂರ ಹೋದ್ಮೇಲೆ ಗೊತ್ತಲ್ಲ, ಹುಡುಗರು ಯಾವುದೇ ಸರೋವರ ಬೆಟ್ಟ ನೋಡಿ ಇದೊಂದು ಪೋಸ್ ಕೊಡ್ತಾರೆ. ನಾನು ಅದೇ ರೀತಿ ಒಂದು ಪೋಸ್ ಕೊಟ್ಟು ವಿಡಿಯೋ ತಗೊಂಡು ಅಲ್ಲಿಂದ ನಾವು ಹೊಟ್ಟಿದ್ದು ಕೆಳಗಡೆಗೆ. ಅವಾಗಲೇ ಹೇಳ್ದಂಗೆ ಇವತ್ತು ವೀಕೆಂಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ರಶ್ ಆಗ್ತಾ ಇದ್ರು. ಬಟ್ ನಾವು ಬೇಗನೆ ಹೋಗಿದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಇವಾಗಂತೂ ನಾವು ಕೆಳಗಡೆ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ರಶ್ ಆಗ್ಬಿಟ್ಟಿದ್ರು. ಕೆಳಗಡೆ ಎಕ್ಸಿಟ್ ಅಲ್ಲಿ ಒಂದು ಅಂಗಡಿ ಮಡಗಿದ್ರು. ಕೊಡಗುಗೆ ಬಂದ್ಮೇಲೆ ಕಾಫಿ ಕುಡಿದೇನೆ ಹೋಗಕ್ಕಾಗುತ್ತಾ ಅಂದ್ಬಿಟ್ಟು ಒಂದೆರಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟು. ಎಕ್ಸಿಟ್ ಆಗ್ಬೇಕಾದ್ರೆ ಈ ರೀತಿ ಒಂದು ಹೂ ಕಾಣಿಸ್ತಾ ಇತ್ತು. ಅದನ್ನ ಹಂಗೆ ಒಂದು ವಿಡಿಯೋ ತಗೊಂಡು ಅಲ್ಲಿಂದ ಹೊರಗಡೆ ಹೊರಟು. ಹೊರಗಡೆ ಬಂದ ತಕ್ಷಣ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಮ್ಯಾಗಿನ ಆರ್ಡರ್ ಮಾಡಿ ತಿನ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಡಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ, ಮ್ಯಾಗಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನೋಡಿ ನಿಮ್ಗೆ ಇಷ್ಟ. ಕಾರ್ ಎತ್ಕೊಂಡು ಅಲ್ಲಿಂದ ನಾವು ನಮ್ಮ ಮನೆ ಕಡೆಗೆ ಅಂತ ಹೊರಟು ನಮ್ಮ ನಾಗರಹೊಳೆ ಚೆಕ್ ಪೋಸ್ಟ್ ಗೆ ಎಂಟ್ರಿ ಆಗಿ ನಮ್ಮ ಕಾರ್ ಡೀಟೇಲ್ಸ್ ನಾನು ಎಂಟ್ರಿ ಮಾಡಿಸಿ ಅಲ್ಲಿಂದ ಹೊರಟು. ನನಗಂತೂ ಈ ಸಲ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು, ಯಾವ ಪ್ರಾಣಿನೂ ಕಾಣಿಸಿಲ್ವಲ್ಲ ಅಂತ. ಆದ್ರೆ ಫಸ್ಟ್ ನಾವು ಎಂಟ್ರಿ ಆದ ತಕ್ಷಣ ನಮಗೆ ಕಾಣಿಸಿದ್ದು ಒಂದು ಕೋತಿ. ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನನಗೆ ಕಾಡೆಮ್ಮೆ ಸಿಗುತ್ತೆ ಅಂತ. ಫೈನಲ್ ಆಗಿ ಕಾಡೆಮ್ಮೆನೂ ಕೂಡ ಸಿಕ್ತು. ಸಿಂಗಲ್ ಕಾಡೆಮ್ಮೆ. ಅದ್ರ ಮಜಲ್ಸ್ ನೋಡ್ತಾ ಇದ್ರೆ ಒಂಥರ ಭಯನೇ ಆಗೋದು, ಅಷ್ಟು ದೊಡ್ಡದಾಗಿತ್ತು ಕಾಡೆಮ್ಮೆ. ಫಸ್ಟ್ ವಿಡಿಯೋದಲ್ಲಿ ಜಿಂಕೆಗಳೇ ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ, ಆದ್ರೆ ಈ ವಿಡಿಯೋದಲ್ಲಂತೂ ಜಿಂಕೆ ಅಂತಂದ್ರು ಜಿಂಕೆ. ನಮ್ಮ ಊರ್ ಕಡೆ ಎಲ್ಲ ಬರೀ ನಾಯಿಗಳು ಹೆಂಗ್ ಓಡಾಡ್ತಾ ಇರ್ತವೆ ಆ ರೇಂಜ್ಗೆ ಜಿಂಕೆಗಳು ಓಡಾಡ್ತಾ ಇದ್ದು. ನನ್ಗಂತೂ ನೋಡಿ ಬೇಜಾರಾಗೋಯ್ತು ಜಿಂಕೆಗಳು ನೋಡಕ್ಕೆ. ಅದಾದ್ಮೇಲೆ ನಮಗ್ ಕಾಣಿಸಿದ್ದು ನವಿಲು, ಆದ್ರೆ ಪುಕ್ಕ ಇದರ ನವಿಲು, ಮೇ ಬಿ ಹೆಣ್ಣವಿಲು ಅನ್ಸುತ್ತೆ. ಕಾಡೊಳಗಡೆ ಬ್ಯೂಟಿ ಪಾರ್ಲರ್ ಇಲ್ವಲ್ಲ, ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಅದು ನೋಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಇನ್ನೊಂದು ಕೋತಿ ಸಿಕ್ತು. ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಮತ್ತೆ ನಾವು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಒಂಟಿ ಸಲಗ. ಇದು ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ಸುತ್ತಮುತ್ತ ಯಾವ ಕಾಡಿಗಳು ಇರಲಿಲ್ಲ. ನಮ್ಮ ಕಾರು ಮತ್ತೆ ಇನ್ನೊಂದು ಕಾರ್ ಅಷ್ಟೇ ಇದ್ದಿದ್ದು. ಸಿಂಗಲ್ ಆಗಿ ನಿಂತ್ಕೊಂಡು ಏನೋ ಮೇಯ್ತಾ ಇತ್ತು. ಅದು ನೋಡಿದ್ರೇನೆ ಭಯ ಆಗ್ತಾ ಇತ್ತು. ನಮ್ಮ ಕಬಿನಿ ಹಿಂದಿರಲ್ಲಿರ್ತಕ್ಕಂಥ ಸೇಮ್ ಭೋಗೇಶ್ವರ ಆನೆ ತರನೇ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಯಾವ ಪ್ರಾಣಿನೂ ಕಾಣಿಸಿಲ್ಲ ಅಂತ ಬೇಜಾರಿತ್ತು, ಆದ್ರೆ ಬರ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ಎಲ್ಲಾ ಪ್ರಾಣಿಗಿಂತ ಈ ಪ್ರಾಣಿ ನೋಡೋದೇ ಒಂಥರ ಮಜಾ. ಯಾರೆಲ್ಲ ನೋಡಿಲ್ಲ ಅವ್ರಿಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಕಣ್ರಪ್ಪ. ಮಾಡ್ರೋ ಯಾಕ್ರೋ ನನ್ನ ಪೇಜ್ನ ಫಾಲೋ ಮಾಡಲ್ಲ.